RCB ಮತ್ತು CSK ನಡುವಿನ ಪಂದ್ಯದಲ್ಲಿ ಸೃಷ್ಟಿಯಾದ ಕೆಲವೊಂದಿಷ್ಟು ದಾಖಲೆಗಳನ್ನು ನಾವೀಗ ನೋಡೋಣ ಸ್ನೇಹಿತರೆ. ಇದು ಯಾವುದೇ ರೀತಿಯಾದಂಥ ಹೈಲೈಟ್ಸ್ ಅಲ್ಲ, ಬರೀ ದಾಖಲೆಗಳ ವಿಡಿಯೋ ಅಷ್ಟೇ ನಾನು ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಪ್ರತಿ ಸಲನೂ ಹೋಗಿ ದಯಮಾಡಿ ನೋಡಿ ಅಂತ ಹೇಳ್ತೀನಿ. ಅಂದರೆ ಮೊಟ್ಟ ಮೊದಲನೇದಾಗಿ ಈಗೇನು 2025ರಲ್ಲಿ ನಡೆದ ಎರಡು ಪಂದ್ಯಗಳು ಇರ್ತಾವಲ್ಲ, ಎರಡೂ ಗೆದ್ದಂಥ ಇತಿಹಾಸ ನಿರ್ಮಿಸಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೊದಲನೇದೊಂದು ಈಗೊಂದು ಎರಡೂ ಗೆದ್ದು ದಾಖಲೆ ನಿರ್ಮಿಸಿದೆ ಸ್ನೇಹಿತರೆ. ಇದು 16 ವರ್ಷಗಳ ನಂತರ ಈ ರೀತಿಯಾಗಿ ಈ ದಾಖಲೆ ನಿರ್ಮಿಸಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. 16 ವರ್ಷಗಳ ಹಿಂದೆ ಈ ರೀತಿಯಾಗಿತ್ತು ಸ್ನೇಹಿತರೆ. 2 ಮ್ಯಾಚ್ಗಳನ್ನು ಗೆದ್ದಿದ್ವಿ. ಈಗ ಈ ದಾಖಲೆಯನ್ನು ಮಾಡಿದ್ದೀವಿ. ಮತ್ತು ಚೆನ್ನೈನಲ್ಲೇ ಗೆದ್ದಿದ್ದು ಕೂಡ ಅದು ಒಂದು ದಾಖಲೆ ಆಗಿ ಹೋಗೈತಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದ್ದೀನಿ ಆ ದಾಖಲೆಯನ್ನು. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ಮೊಟ್ಟ ಮೊದಲನೇದಾಗಿ ಏನು ವಿರಾಟ್ ಕೊಹ್ಲಿ ಅವರು ಮತ್ತು MSD ಅವರು ಮುಖಾಮುಖಿಯಾಗಿದ್ದು ಆಲ್ಮೋಸ್ಟ್ ಆಲ್ ಇದೇ ಕೊನೆಯ ಬಾರಿ ಅಂತ ನನ್ನ ಊಹೆ ಸ್ನೇಹಿತರೆ. ಇನ್ನು ಮುಂದೆ ಡೌಟ್ ಅಂತಲೇ ಹೇಳ್ಬೋದು ಅವರು ಆಡೋದು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಮೊಟ್ಟ ಮೊದಲನೇದಾಗಿ ಸ್ನೇಹಿತರೆ, ನಮ್ಮ RCB 2 ರನ್ನಿಂದ ಗೆತ್ತಲ್ಲ, ಅತಿ ಕಡಿಮೆ ಲೋಯೆಸ್ಟ್ ವಿನ್ ಮಾರ್ಜಿನಿಂದ ಕಡಿಮೆ ರನ್ಗಳನ್ನು ಇದು ಮಾಡಿಕೊಂಡು ಗೆದ್ದಂಥ ದಾಖಲೆಗಳನ್ನು ಪಟ್ಟಿಯನ್ನು ನೋಡ್ಕೊತ ಹೋಗೋದಾದ್ರೆ, ಮೊಟ್ಟ ಮೊದಲನೇದಾಗಿ 2021ರಲ್ಲಿ DC ವಿರುದ್ಧ ಸ್ನೇಹಿತರೆ 1 ರನ್ನಿಂದ ಗೆದ್ದಿತ್ತು. ಅದು ಆದ ನಂತರ 2019ರಲ್ಲಿ CSK ವಿರುದ್ಧನೂ 1 ರನ್ನಿಂದ ಗೆದ್ದಿತ್ತು ಸ್ನೇಹಿತರೆ. ಅದು ಆದ ನಂತರ 2016ರಲ್ಲಿ ಪಂಜಾಬ್ ವಿರುದ್ಧ ಕೂಡ 1 ರನ್ನಿಂದ ಗೆದ್ದಿತ್ತು. ಇದೀಗ 2 ರನ್ನಿಂದ ಗೆದ್ದು ಬಿಗೈತೆ ಸ್ನೇಹಿತರೆ ಈ ಸಾರಿ. ಇನ್ನು ನಾವು CSK ವಿರುದ್ಧ 2 ರನ್ನಿಂದ ಗೆದ್ದಿದ್ದೇವಲ್ಲ, ಇನ್ನು ಅತಿ ಕಡಿಮೆ ರನ್ಗಳಿಂದ CSK ಯಾವಾಗ ಸೋತೈತಿ, ಬರೀ CSK ಸ್ನೇಹಿತರೆ ಯಾವಾಗ ಹೋಗೈತಿ ಅಂತ ನೋಡ್ಕೊತ ಹೋಗೋದಾದ್ರೆ, ನಾನು ಆಗಲೇ ಹೇಳಿದ್ದೀನಿ, ವಿನ್ ಆಗಿದ್ದು RCB 2019ರಲ್ಲಿ 1 ರನ್ನಿಂದ. ಇದೀಗ CSK ಸೋತಿದ್ದು 1 ರನ್ನಿಂದ 19ರಲ್ಲಿ ಸ್ನೇಹಿತರೆ. MI ವಿರುದ್ಧನೂ ಕೂಡ 1 ರನ್ನಿಂದ 2019ರಲ್ಲಿ ಸೋತೋಗಿತ್ತು. ಇದೀಗ 2 ರನ್ನಿಂದ ಈ ಬಾರಿ RCB ವಿರುದ್ಧ ಸೋತೋಗಿತ್ತು ಸ್ನೇಹಿತರೆ. ಅದಾದ ನಂತರ IPL ಇತಿಹಾಸದಲ್ಲಿ 500ಕ್ಕಿಂತ ಹೆಚ್ಚು ರನ್ಗಳನ್ನು ಅತಿ ಹೆಚ್ಚು ಸೀಸನ್ಗಳಲ್ಲಿ ಹೊಡೆದಂಥ ಪ್ಲೇಯರನ್ನು ನೋಡ್ಕೊತ ಹೋಗೋದಾದ್ರೆ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಟೋಟಲಾಗಿ 8 ಬಾರಿ ಈ ಸಾಧನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ, 500ಕ್ಕಿಂತ ಹೆಚ್ಚು ರನ್ಗಳನ್ನು ಹೊಡೆದಾರ. ಅದು ಆದ ನಂತರ ಡೇವಿಡ್ ವಾರ್ನರ್ ಅವರು 7 ಬಾರಿ ಈ ಸಾಧನೆಯನ್ನು ಮಾಡಿದ್ದಾರೆ. ಮೂರನೇದವರು KL ರಾಹುಲ್ ಅವರು 6 ಬಾರಿ ಈ ಸಾಧನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಅದು ಆದ ನಂತರ ನಮ್ಮ ಶಿಖರ್ ಧವನ್ ಅವರು ಬರ್ತಾರೆ, 5 ಬಾರಿ ಈ ಸಾಧನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. 50ಕ್ಕಿಂತ ಹೆಚ್ಚು ಸಿಕ್ಸ್ಗಳನ್ನು ಒಂದೇ ತಂಡದ ಅಪೋಸಿಟ್ ಹೊಡೆದಂಥ ಪ್ಲೇಯರನ್ನು ನೋಡ್ಕೊತ ಹೋಗೋದಾದ್ರೆ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ 61 ಸಿಕ್ಸ್ಗಳನ್ನು ಹೊಡೆದಿದ್ದಾರೆ ನಮ್ಮ ಕ್ರಿಸ್ ಗೇಲ್ ಅವರು ಪಂಜಾಬ್ ವಿರುದ್ಧ ಸ್ನೇಹಿತರೆ. ಅದಾದ ನಂತರ ಎರಡನೇದವರು KKR ವಿರುದ್ಧ ನಮ್ಮ ಕ್ರಿಸ್ ಗೇಲ್ ಅವರು 54 ಸಿಕ್ಸ್ಗಳನ್ನು ಹೊಡೆದಾರೆ ಸ್ನೇಹಿತರೆ. ಇನ್ನು ಮೂರನೇದವರು ನಮ್ಮ ರೋಹಿತ್ ಶರ್ಮಾ ಅವರು DC ವಿರುದ್ಧ 50 ಸಿಕ್ಸ್ಗಳನ್ನು ಹೊಡೆದಿದ್ದಾರೆ. ಇನ್ನು ನಾಲ್ಕನೇದವರಾಗಿ ನಮ್ಮ MSD ಅವರು ನಮ್ಮ RCB ವಿರುದ್ಧನೇ ಇದೀಗ 50 ಸಿಕ್ಸ್ಗಳನ್ನು ಪೂರೈಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಾದ ನಂತರ IPL ಇತಿಹಾಸದಲ್ಲಿ ಯಂಗೆಸ್ಟ್ ಪ್ಲೇಯರ್ ಹಾಫ್ ಸೆಂಚುರಿಯನ್ನು ಹೊಡೆದಂಥ ಪಟ್ಟಿಯನ್ನು ನೋಡ್ಕೊತ ಹೋಗೋದಾದ್ರೆ, ನಿನ್ನೆ ಆಯುಷ್ ಮಾತ್ರೆ ಅವರು ತುಂಬಾ ಚೆನ್ನಾಗಿ ಆಡಿದ್ರು ಸ್ನೇಹಿತರೆ. ನಮ್ಮ RCB ವಿರುದ್ಧ CSK ಪರ. ಬಟ್ ಎಲ್ಲರೂ ನಿಂತು ಚಪ್ಪಾಳೆಯನ್ನು ತಟ್ಟಿದ್ರು, ಆ ರೀತಿಯಾದಂಥ ಆಟವನ್ನು ಆಡಿದರು. ಅವರೊಬ್ಬರೇ CSK ಪರ ಇಂಪ್ಯಾಕ್ಟ್ ಮಾಡೋಕ್ಕಾಗಿದ್ದು. ಈಗ ಯಂಗೆಸ್ಟ್ ಪ್ಲೇಯರನ್ನು ನೋಡ್ಕೊತ ಹೋಗೋದಾದ್ರೆ, ಮೊಟ್ಟ ಮೊದಲನೇದಾಗಿ ಇದೇ ಸೀಸನ್ನಲ್ಲಿ ನಮಗೆ ಗೊತ್ತೈತಿ ವೈಭವ್ ಸೂರ್ಯವಂಶಿ ಅವರು ಸ್ನೇಹಿತರೆ, 14 ವರ್ಷ ಅವರಿಗೆ, ಅವರು ಕೂಡ ಹಾಫ್ ಸೆಂಚುರಿಯನ್ನು ಪೂರೈಸಿದರು. ಇನ್ನು ಎರಡನೇದವರಾಗಿ ರಿಯಾನ್ ಪರಾಗ್ ಅವರು ಬರ್ತಾರೆ ಸ್ನೇಹಿತರೆ, ಇವರಿಗೆ 17 ವರ್ಷ ಆಗಿತ್ತು ಆವಾಗ. ಈಗ 2019ರಲ್ಲಿ DC ವಿರುದ್ಧ ಆಡೋ ಮುಂದಾಗ. ಇದೀಗ ಮೂರನೇದವರಾಗಿ ಆಯುಷ್ ಮಾತ್ರೆ ಅವರು ಬರ್ತಾರೆ, ಇವರಿಗೂ ಕೂಡ 17 ವರ್ಷ ಸ್ನೇಹಿತರೆ. ಇದು ನಿನ್ನೆ ನಡೆದ ಪಂದ್ಯದಲ್ಲಿ ಇವರು ಹಾಫ್ ಸೆಂಚುರಿ ಡೆಬ್ಯೂವನ್ನು ಮಾಡಿದ್ರು ಸ್ನೇಹಿತರೆ. ಅದು ಆದ ನಂತರ ಸ್ನೇಹಿತರೆ, ನಾನು ಕಳೆದ ಬಾರಿ CSK ಹೇಳೋ ಮುಂದಾಗೂ ಹೇಳಿದ ಸ್ನೇಹಿತರೆ, ಓಪನರ್ಸ್ಗಳು ತುಂಬ ಕ್ಲಿಕ್ ಆದರೆ ಮಾತ್ರ ಕ್ಲಿಕ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳಿದ್ದೀನಿ. ಅದಲ್ಲದೆ ಈ ಸೀಸನಲ್ಲಿ ಏನೈತಲ್ಲ, ಓಪನರ್ಸ್ಗಳು ಕೇವಲ 3 ಬಾರಿ ಸ್ನೇಹಿತರೆ ಇವರು 50ಕ್ಕಿಂತ ಹೆಚ್ಚು ರನ್ಗಳನ್ನು ಕಲೆ ಹಾಕಿದ್ದಾರೆ. ಓಪನರ್ಸ್ಗಳು ಇಬ್ಬರು ಕೂಡ್ಕೊಂಡು ಕೇವಲ 3 ಬಾರಿ. ಅಂದ್ರೆ ಯಾವ ರೀತಿ ಇರ್ಬೋದು ನೋಡಿ ಸ್ನೇಹಿತರೆ, ಇದು ಅವೇ ಫ್ರಮ್ ದ ಹೋಮು. ಅದಕ್ಕಾಗಿ ಇವರು ಇಂಪ್ಯಾಕ್ಟ್ ಮಾಡೋಕ್ಕಾಗೇ ಇಲ್ಲ ಸ್ನೇಹಿತರೆ. ಮೊಟ್ಟ ಮೊದಲನೇದಾಗಿ ಪಂಜಾಬ್ ವಿರುದ್ಧ 61 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಎರಡನೇದಾಗಿ 52 ರನ್ನು LSG ವಿರುದ್ಧ ನಿನ್ನೆ ನಡೆದ ಪಂದ್ಯದಲ್ಲಿ 51 ರನ್ಗಳನ್ನು ಓಪನರ್ಸ್ಗಳು ಕಲೆ ಹಾಕಿದ್ದಾರೆ. ಅದಕ್ಕಾಗಿ ಇವರು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ಇನ್ನು ಮೋಸ್ಟ್ ವಿಕೆಟ್ ಲಾಸಸ್ ಇಂದ ಪವರ್ ಪ್ಲೇ ಸ್ನೇಹಿತರೆ, ಅಂದರೆ ಇನ್ನೇ ಹೇಳಿದೆ ನಾನು ಓಪನರ್ಸ್ಗಳ ಬಗ್ಗೆ. ಅದಾದ ನಂತರ ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಕಳೆದುಕೊಂಡಂತಹ ತಂಡವನ್ನು ನೋಡ್ಕೊತ ಹೋಗೋದಾರೆ CSK ಸ್ನೇಹಿತರೆ. 20 ವಿಕೆಟ್ಗಳನ್ನು ಪವರ್ ಪ್ಲೇನಲ್ಲೇ ಕಳ್ಕೊಂಡೈತಿ ಈ ಸೀಸನಲ್ಲಿ. ಅದು ಆದ ನಂತರ SRH 19 ವಿಕೆಟ್ಗಳನ್ನು ಕಳ್ಕೊಂಡೈತಿ. ಅದನ್ನು ಕೂಡ ಆನ್ ಪೇಪರ್ ನೋಡಿದರೆ ಅದು ಮಾತಾಡೋದು ಬೇಡ ಸ್ನೇಹಿತರೆ. ಇನ್ನು ಮೂರನೇದು DC 18 ವಿಕೆಟ್ಗಳನ್ನು, ನಾಲ್ಕನೇದು ಪಂಜಾಬ್, ಐದನೇದು RCB ಬರುತ್ತೆ ಸ್ನೇಹಿತರೆ, 15 ವಿಕೆಟ್ಗಳನ್ನು ಪವರ್ ಪ್ಲೇನಲ್ಲೇ ಕಳ್ಕೊಂಡೈತಿ.
ಅದಾದ ನಂತರ ಸ್ನೇಹಿತರೆ ಅತಿ ಹೆಚ್ಚು ರನ್ಗಳನ್ನು 19 ಮತ್ತು 20 2 ಓವರ್ಗಳಲ್ಲಿ ಕಲೆ ಹಾಕಿದಂತಹ ಪಟ್ಟಿನ ನೋಡ್ಕೊತ ಹೋಗೋದಾದ್ರೆ ಅತಿ ಹೆಚ್ಚು ರನ್ಗಳಿರಬೇಕು 2 ಓವರ್ನಲ್ಲಿ. ನಮಗೆ ಗೊತ್ತೈತಿ ರೋಮಿಯೋ ಶೆಪರ್ಡ್ ಅವರು ಯಾವ ರೀತಿ ಆಟ ಆಡಿದ್ರು ಅಂತ ಹೇಳ್ಕೊಂಡು ಅದನ್ನು ಆಮೇಲೆ ಮಾತಾಡ್ತೀನಿ ಸ್ನೇಹಿತರೆ. ಇದು ನಾವು 2 ಓವರ್ನಲ್ಲಿ 54 ರನ್ನುಗಳನ್ನ ಕಲೆ ಹಾಕಿದ್ದೇವೆ ಸ್ನೇಹಿತರೆ. ಅದು ನಿನ್ನೆ ನಡೆದ ಪಂದ್ಯದಲ್ಲಿ ಇದೇ ಹೈಯೆಸ್ಟ್ ಸ್ಕೋರ್ ಆಗಿ ಹೊರಹೊಮ್ಮುತ್ತ IPL ಇತಿಹಾಸದಲ್ಲಿ. ಅದು ಆದ ನಂತರ 2024ರಲ್ಲಿ 53 ರನ್ನುಗಳನ್ನ ಕಲೆ ಹಾಕಿದ್ದು ಸ್ನೇಹಿತರೆ DC ಮತ್ತು GT ನಡುವಿನ ಪಂದ್ಯದಲ್ಲಿ. ಅದು ಆದ ನಂತರ 2024ರಲ್ಲಿ 51 ರನ್ನುಗಳು MI ಮತ್ತು DC ನಡುವಿನ ಪಂದ್ಯದಲ್ಲಿ ಸೃಷ್ಟಿಯಾಗಿದ್ದು ಸ್ನೇಹಿತರೆ. ಅದು ಆದ ನಂತರ ಸ್ನೇಹಿತರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಾನು ಖಲೀಲ್ ಅಹ್ಮದ್ ಅವರು ತುಂಬ ಚೆನ್ನಾಗಿ ಆಟ ಆಡಕತ್ತಾರ. ಒಂದೇ ಓವರ್ನಲ್ಲಿ ಫಸ್ಟ್ ಓವರ್ ಮಾಡೋ ಮುಂದಾಗ ತುಂಬ ಚೆನ್ನಾಗಿ ಆಟ ಆಡತ್ತಾರ, ವಿಕೆಟ್ಗಳನ್ನ ತೊಗೊಂಡಾರ ಹಾಗೆ ಹೀಗೆ ಅಂತ ಹೇಳಿದ್ದೆ. ಇದೀಗ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಫಾರ್ ದ CSK ಸ್ನೇಹಿತರೆ ಅವರಾಗಿ ಹೊರಹೊಮ್ತಾರೆ. ಮೋಸ್ಟ್ ಅಂದರೆ ಅತಿ ಹೆಚ್ಚು ರನ್ನುಗಳನ್ನ ಹೊಡೆದಂಥ ಪ್ಲೇಯರ್ CSK ಪರ ಇವರು 33 ರನ್ನುಗಳನ್ನ ಹೊಡೆಸ್ಕೊಂಡಾರ ಸ್ನೇಹಿತರೆ. ಇದೀಗ ಅದು ಆದ ನಂತರ ನಮ್ಮ ಲುಂಗಿ ಅವರು ಸ್ನೇಹಿತರೆ ಇವರು 2020ರಲ್ಲಿ CSKಗೆ ಆಡೋ ಮುಂದಾಗ 30 ರನ್ನುಗಳನ್ನ ಹೊಡೆಸ್ಕೊಂಡಿದ್ರು. ಆದರೆ ನಮ್ಮ RCBಗೆ ಬಂದ ನಂತರ ತುಂಬಾ ಇಂಪ್ಯಾಕ್ಟ್ ಮಾಡಿದ್ದಾರೆ. 3 ವಿಕೆಟ್ಗಳನ್ನ ತೊಗೊಂಡಾರ ಸ್ನೇಹಿತರೆ. ಅವರು ಡೆಬ್ಯೂನಲ್ಲಿ 3 ವಿಕೆಟ್ಗಳನ್ನ ತೊಗೊಂಡು ಸ್ನೇಹಿತರೆ ಈಗಾಗಲೇ ಹೇಳಿದೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಓವರ್ ಅಂತ ಹೇಳ್ಕೊಂಡು. ಈಗ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಷ್ಟು ಓವರ್ಗಳನ್ನು ಹಾಕೋ ಮುಂದಾಗ ನೋಡ್ಕೊತ ಹೋಗೋದಾದ್ರೆ ಸ್ನೇಹಿತರೆ 65 ರನ್ನುಗಳನ್ನು ಕೊಟ್ಟಿದ್ದಾರೆ ಇವರು CSK ಪರ ಆಡೋ ಮುಂದಾಗ. ಇದೇ ಇವರಿಗೆ ಅತಿ ಹೆಚ್ಚು ರನ್ನುಗಳಾಗಿ ಹೊರಹೊಮ್ಮುತ್ತೆ CSK ಪರವಾಗಿ. ಇನ್ನು ಫಾಸ್ಟೆಸ್ಟ್ ಹಾಫ್ ಸೆಂಚುರಿಯನ್ನು ಹೊಡೆದಂಥ ಪಟ್ಟಿನ ನೋಡ್ಕೊತ ಹೋಗೋದಾರೆ ಸ್ನೇಹಿತರೆ. ನಿನ್ನೆ ನಡೆದ ಪಂದ್ಯದಲ್ಲಿ ರೋಮಿಯೋ ಶೆಪರ್ಡ್ ಅವರು ಟಾಪ್ 2 ಅಲ್ಲೇ ಬರ್ತಾರೆ ಸ್ನೇಹಿತರೆ. ಬಟ್ ಟಾಪ್ 1ನಲ್ಲಿ ನೋಡ್ಕೊತ ಹೋಗೋದಾರೆ ಮೊಟ್ಟ ಮೊದಲನೇದಾಗಿ SSV ಜೈಸ್ವಾಲ್ ಅವರು 13 ಬಾಲ್ಗಳನ್ನು ತೊಗೊಂಡಿದ್ದರು ಹಾಫ್ ಸೆಂಚುರಿಯನ್ನು ಪೂರೈಸಲು ಸ್ನೇಹಿತರೆ. ಇದೇ ಹೈಯೆಸ್ಟ್ ಆಗಿ ಹೊರಹೊಮ್ಮುತ್ತೆ IPL ಇತಿಹಾಸದಲ್ಲಿ. ಇನ್ನು 14 ಬಾಲ್ಗಳಲ್ಲಿ 3 ಜನ ಇದ್ದಾರೆ ಸ್ನೇಹಿತರೆ. ಮೊಟ್ಟ ಮೊದಲನೇದಾಗಿ ಒಬ್ಬ KL ರಾಹುಲ್ ಅವರು ಮತ್ತು ಪ್ಯಾಟ್ ಕಮಿನ್ಸ್ ಅವರು, ನಮ್ಮ ರೋಮಿಯೋ ಶೆಪರ್ಡ್ ಅವರು, ಇವರು 3 ಜನಗಳು ಕೂಡಿಕೊಂಡು ಇವರು 14 ಬಾಲ್ಗಳನ್ನು ತೊಗೊಂಡಾರೆ ಸ್ನೇಹಿತರೆ. 3 ಜನ IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ನುಗಳನ್ನು ಒಂದೇ ತಂಡದ ವಿರುದ್ಧ ಕಲೆ ಹಾಕಿದ ಪ್ಲೇಯರ್ಗಳನ್ನು ಪಟ್ಟಿನ ನೋಡ್ಕೊತ ಹೋಗೋದಾದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಟಾಪಲ್ಲಿ ಬರ್ತಾರೆ ಸ್ನೇಹಿತರೆ. ಇವರು 1146 ರನ್ನುಗಳನ್ನ CSK ವಿರುದ್ಧ ಕಲೆ ಹಾಕಿ ಇದೇ ಹೈಯೆಸ್ಟ್ ರನ್ ಆಗುತ್ತೆ ಸ್ನೇಹಿತರೆ. ಅದು ಆದ ನಂತರ ಎರಡನೇದವರು ಡೇವಿಡ್ ವಾರ್ನರ್ ಅವರು ಪಂಜಾಬ್ ವಿರುದ್ಧ 1134 ರನ್ನುಗಳನ್ನ ಕಲೆ ಹಾಕಿದ್ದಾರೆ. ಇನ್ನು ಮೂರನೇದಾಗಿ ವಿರಾಟ್ ಕೊಹ್ಲಿ ಅವರು ಮತ್ತೆ ಸ್ನೇಹಿತರೆ DC ವಿರುದ್ಧ 1130 ರನ್ನುಗಳನ್ನ ಕಲೆ ಹಾಕಿದ್ದಾರೆ. ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವರು ಪಂಜಾಬ್ ವಿರುದ್ಧ 1104 ರನ್ನುಗಳನ್ನು ಕಲೆ ಹಾಕಿದ್ದಾರೆ ಸ್ನೇಹಿತರೆ. ಅದಾದ ನಂತರ KKR ವಿರುದ್ಧ ನಮ್ಮ ಡೇವಿಡ್ ವಾರ್ನರ್ ಅವರು ಕೂಡ 1093 ರನ್ನುಗಳನ್ನ ಕಲೆ ಹಾಕಿದ್ದಾರೆ. ಅದಾದ ನಂತರ ನಮ್ಮ ರೋಹಿತ್ ಶರ್ಮಾ ಅವರು ಕೂಡ KKR ವಿರುದ್ಧ 1083 ರನ್ನುಗಳನ್ನ ಕಲೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಟಾಪಲ್ಲಿ ಇರೋದು ನಮ್ಮ ವಿರಾಟ್ ಕೊಹ್ಲಿ ಅವರೇ. ಇನ್ನು ಇದೇ ಸೀಸನಲ್ಲಿ 2025ರಲ್ಲಿ ಹೈಯೆಸ್ಟ್ ಹಾಫ್ ಸೆಂಚುರಿಯನ್ನು ಹೊಡೆದವರ ಪಟ್ಟಿನ ನೋಡ್ಕೊತ ಹೋಗೋದಾದ್ರೆ ಟಾಪಲ್ಲಿ ಬರ್ತಾರೆ ಸ್ನೇಹಿತರೆ ನಮ್ಮ ವಿರಾಟ್ ಕೊಹ್ಲಿ ಅವರು. 7 ಬಾರಿ ಹಾಫ್ ಸೆಂಚುರಿನ ಹೊಡೆದಾರೆ ಸ್ನೇಹಿತರೆ ಈ ಸೀಸನಲ್ಲಿ. ಇದೀಗ ಇನ್ನೂ ಅವರೇ ಟಾಪಲ್ಲಿದ್ದಾರೆ, ಮುಂದೆ ಬೇರೆದವರು ಆಗ್ಬೋದು ಏನೋ, ಬಟ್ ಈಗ ಅವರೇ ಟಾಪಲ್ಲಿದ್ದಾರೆ ಸ್ನೇಹಿತರೆ. ಅದು ಆದ ನಂತರ ಅತಿ ಹೆಚ್ಚು ಬಾರಿ 50+ ರನ್ಗಳನ್ನು ಕನ್ಸೆಕ್ಯೂಟಿವ್ ಆಗಿ ಒಂದೇ ಒಂದು ಕಮ್ಮಿಯನ್ನು ಹೊಡೆದೇ ಆ ರೀತಿಯಾಗಿ ಹೊಡೆದಿರಬೇಕು ಸ್ನೇಹಿತರೆ. ಅದು ನಮ್ಮ RCB ಪರ ನೋಡ್ಕೊತ ಹೋಗೋದಾದ್ರೆ ಮೊಟ್ಟ ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ ಅವರು ಬರ್ತಾರೆ. ಇವರು 2016ರಲ್ಲಿ 4 ಬಾರಿ ಈ ಸಾಧನೆಯನ್ನು ಮಾಡಿದರು. ಇದೀಗ ಕೂಡ 4 ಬಾರಿ ಈ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ಮುಂದೆ ಅದಾವ ಸ್ನೇಹಿತರೆ ಚಾನ್ಸಸ್ಗಳು, ನೋಡೋಣ ಏನಾಗುತ್ತೆ ಅಂತ ಹೇಳ್ಕೊಂಡು. ಇನ್ನು CSK ವಿರುದ್ಧ ಅತಿ ಹೆಚ್ಚು ಹಾಫ್ ಸೆಂಚುರಿಗಳನ್ನು ಹೊಡೆದವರ ಪಟ್ಟಿಯನ್ನು ನೋಡ್ಕೊತ ಹೋಗೋದಾದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಟಾಪಲ್ಲಿ ಬರ್ತಾರೆ ಸ್ನೇಹಿತರೆ. ಇವರು 10 ಬಾರಿ ಹಾಫ್ ಸೆಂಚುರಿಯನ್ನು ಹೊಡೆದಾರ. ಅದಾದ ನಂತರ ಶಿಖರ್ ಧವನ್ ಅವರು 9 ಬಾರಿ ಈ ಸಾಧನೆಯನ್ನು ಮಾಡಿದ್ದಾರೆ. ಡೇವಿಡ್ ವಾರ್ನರ್ ಅವರು ಕೂಡ 9 ಬಾರಿ, ನಮ್ಮ ರೋಹಿತ್ ಶರ್ಮಾ ಅವರು ಕೂಡ 9 ಬಾರಿ ಸ್ನೇಹಿತರೆ. ಡೇವಿಡ್ ವಾರ್ನರ್ ಅವರು, ಶಿಖರ್ ಧವನ್ ಅವರು ಮುಗಿದೋಯ್ತು. ಇನ್ನು ರೋಹಿತ್ ಶರ್ಮಾ ಅವ್ರದ್ದು ಐತಿ ಸ್ನೇಹಿತರೆ, ಅವರು 9 ಬಾರಿ ಹೊಡೆದಿದ್ದಾರೆ. ವಿರಾಟ್ ಕೊಹ್ಲಿ ಅವರು 10 ಬಾರಿ ಈ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ಅದಾದ ನಂತರ ಸ್ನೇಹಿತರೆ ನಮ್ಮ ಸಾಲ್ಟ್ ಅವ್ರನ್ನ ಹೊರಗಿಟ್ಟಿದ್ದಾರೆ, ಬೆತ್ತಲ್ ಅವ್ರನ್ನ ಒಳಗೆ ತಂದಿದ್ದೀವಿ ಸ್ನೇಹಿತರೆ. ನಮಗೆ ತುಂಬಾ ಭಯ ಆಯಿತು ಯಂಗ್ಸ್ಟರ್ ಯಾವ ರೀತಿ ಆಡ್ತಾರೆ ಏನೋ ಅಂತ ಹೇಳ್ಕೊಂಡು. ಬಟ್ ಇದು ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಾಕತ್ತಾರೆ. ಇನ್ನು ನಮಗೆ ಗೊಂದಲ ಶುರು ಆಗೈತಿ, ಯಾರನ್ನ ಆಡಿಸ್ಬೇಕು ಯಾರನ್ನ ಬಿಡಬೇಕು ಅಂತ ಹೇಳ್ಕೊಂಡು. ಆ ರೀತಿಯಾಗಿ ಆಡಿದ್ದಾರೆ ಸ್ನೇಹಿತರೆ. ಇದು ಸೆಕೆಂಡ್ ಹೈಯೆಸ್ಟ್ ಆಗುತ್ತೆ ಸ್ನೇಹಿತರೆ. ಇವರು CSK ವಿರುದ್ಧ ಪಾರ್ಟ್ನರ್ಶಿಪ್ ಓಪನರ್ಸ್ಗಳು ಮಾಡುವಂಥ ದಾಖಲೆಗಳು ಸ್ನೇಹಿತರೆ. 97 ರನ್ನುಗಳನ್ನ ಕಲೆ ಹಾಕಿದರೆ ವಿರಾಟ್ ಕೊಹ್ಲಿ ಅವರು, ಬೆತ್ತಲ್ ಅವರು ಇಬ್ಬರು ಕೂಡಿಕೊಂಡು CSK ವಿರುದ್ಧ ಸೆಕೆಂಡ್ ಹೈಯೆಸ್ಟ್ ರನ್ ಆಗುತ್ತೆ ಸ್ನೇಹಿತರೆ. ಮೊದಲನೇದಾಗಿ 2021ರಲ್ಲಿ ವಿರಾಟ್ ಕೊಹ್ಲಿ ಅವರು ಮತ್ತು ದೇವದತ್ ಪಡಿಕ್ಕಲ್ ಅವರು 111 ರನ್ನುಗಳನ್ನ ಕಲೆ ಹಾಕಿದ್ರು. ಇದೀಗ ಸೆಕೆಂಡ್ ಹೈಯೆಸ್ಟ್ ಇದಾಗಿ ಹೊರಹೊಮ್ಮುತ್ತಾ ಸ್ನೇಹಿತರೆ. ಯಾರನ್ನ ಆಡಿಸ್ಬೇಕು ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ, ಸಾಲ್ಟ್ ಅವ್ರನ್ನ, ಬೆತ್ತಲ್ ಅವ್ರನ್ನ. ಇನ್ನು ಒಂದೇ ಸ್ಟೇಡಿಯಂನಲ್ಲಿ ಸ್ನೇಹಿತರೆ ಅತಿ ಹೆಚ್ಚು ಸಿಕ್ಸ್ಗಳನ್ನು ಹೊಡೆದಂಥ ಪ್ಲೇಯರನ್ನು ನೋಡ್ಕೊತ ಹೋಗೋದಾದ್ರೆ ಮೊಟ್ಟ ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರು
152 ಸಿಕ್ಸ್ಗಳನ್ನು ಹೊಡೆದಾರೆ ಸ್ನೇಹಿತರೆ, ಅದು ಬೆಂಗಳೂರಲ್ಲಿ. ಇನ್ನು ಎರಡನೇದವರು ಕ್ರಿಸ್ ಗೇಲ್ ಅವರು, ಅದು ಬೆಂಗಳೂರಲ್ಲಿ 151 ಸಿಕ್ಸ್ಗಳನ್ನು ಹೊಡೆದಿದ್ದಾರೆ. ಇನ್ನು ಮೂರನೇದು ಕ್ರಿಸ್ ಗೇಲ್ ಅವರು ಕೂಡ ಸ್ನೇಹಿತರೆ, ಅವರು ಮಾರ್ಪೋರ್ ಅದರಲ್ಲಿ 138 ಸಿಕ್ಸ್ಗಳನ್ನು ಹೊಡೆದಿದ್ದಾರೆ. ಇನ್ನು ಮೂರನೇದವರು ರೋಹಿತ್ ಶರ್ಮಾ ಅವರು 122 ಸಿಕ್ಸ್ಗಳನ್ನು ವಾಂಕಡೆಯಲ್ಲಿ ಹೊಡೆದಾರೆ ಸ್ನೇಹಿತರೆ. ತುಂಬ ಜನ ಹೇಳ್ತಾರೆ ವಿರಾಟ್ ಕೊಹ್ಲಿ ಬರೀ 4 ಹೊಡೆಯೋದು, ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡೋದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಕೊಂಡು. ನೋಡಿ ಇವರು ಎಲ್ಲರೂ ಕ್ರಿಸ್ ಗೇಲ್, ರೋಹಿತ್ ಶರ್ಮಾ ಇವರು ಸಮೀಪ ಇಲ್ಲ ಸ್ನೇಹಿತರೆ. ರೋಹಿತ್ ಶರ್ಮಾ ಅವರು ಹೊಡೆದಾರ 122, ನಮ್ಮ ವಿರಾಟ್ ಕೊಹ್ಲಿ ಅವರು ಹೊಡೆದಾರ 152. ಎಲ್ಲಿಂದ ಎಲ್ಲಿಗೆ ಪರ್ಕ್ ಐತೆ ನೋಡಿ ಸ್ನೇಹಿತರೆ. ಯಾರು ಹೊಡೆಯೋದಿಲ್ಲ ಅಂತ ಹೇಳ್ತಾರೆ, ಆದರೂ ಈ ರೀತಿಯಾಗಿ ಹೊಡೆದಿದ್ದಾರೆ. ಅದಾದ ನಂತರ ಅತಿ ಹೆಚ್ಚು ಸಿಕ್ಸ್ಗಳನ್ನು ಒಂದೇ ತಂಡಕ್ಕೆ ಹೊಡೆದಿದ್ದರ ಪಟ್ಟಿಯನ್ನು ನೋಡ್ಕೊತ ಹೋಗೋದಾದ್ರೆ ಅದರಲ್ಲೂ ಕೂಡ ನಮ್ಮ ಟಾಪಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರ ಸ್ನೇಹಿತರೆ 302 ಸಿಕ್ಸ್ಗಳನ್ನು ಇದೀಗ RCB ಪರವಾಗಿ ಹೊಡೆದು ಇವರೇ ಮೊದಲನೇದವರು 300 ಕ್ರಾಸ್ ಮಾಡಿದವರು ಸ್ನೇಹಿತರೆ. ಅದಾದ ನಂತರ ಕ್ರಿಸ್ ಗೇಲ್ ಅವರು ಎರಡನೇದವರು, ಅವರು RCB ಪರ 263 ಸಿಕ್ಸ್ಗಳನ್ನು ಹೊಡೆದಿದ್ದಾರೆ. ಇನ್ನು ಮೂರನೇದಾಗಿ ರೋಹಿತ್ ಶರ್ಮಾ ಅವರು ಸ್ನೇಹಿತರೆ 262 ಸಿಕ್ಸ್ಗಳನ್ನು ಹೊಡೆದಿದ್ದಾರೆ, ಅವರು ಮುಂಬೈ ಪರ ಆಡ್ತಾರೆ. ಇನ್ನು ಮೂರನೇದವರು ರೋಹಿತ್ ಶರ್ಮಾ, ನಾಲ್ಕನೇದವರು ಕೆರೆನ್ ಪೊಲಾರ್ಡ್ ಅವರು ಸ್ನೇಹಿತರೆ MI ಪರ 258 ಸಿಕ್ಸ್ಗಳನ್ನು ಹೊಡೆದಿದ್ದಾರೆ. ಅದಾದ ನಂತರ MSD ಅವರು 257 ಸಿಕ್ಸ್ಗಳನ್ನು CSK ಪರವಾಗಿ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಅದಾದ ನಂತರ ಅತಿ ಹೆಚ್ಚು ಕ್ಯಾಚ್ಗಳನ್ನು ಒಂದು ತಂಡದ ವಿರುದ್ಧ ಹಿಡಿದವರ ಪಟ್ಟಿಯನ್ನು ನೋಡ್ಕೊತ ಹೋಗೋದಾದ್ರೆ ಸ್ನೇಹಿತರೆ, ಇದೀಗ ನಮ್ಮ ಸುರೇಶ್ ರೈನಾ ಅವರು ನೋಡಿ ಯಾವಾಗ ಕೊಟ್ಟಿದ್ದಾರೆ, ಯಾವಾಗ ನೋಡಿದರೂ ಅವ್ರ ದಾಖಲೆಯನ್ನು ಮುರಿಯೋಕ್ಕಾಗಿಲ್ಲ. ಮೊದಲನೇದಾಗಿ ನಮ್ಮ ಸುರೇಶ್ ರೈನಾ ಅವರು ಟಾಪಲ್ಲಿ ಬರ್ತಾರೆ ಸ್ನೇಹಿತರೆ. 24 ಬಾರಿ MI ವಿರುದ್ಧ ಕ್ಯಾಚ್ಗಳನ್ನು ಹಿಡಿದಿದ್ದಾರೆ ಸ್ನೇಹಿತರೆ, ಇವರೇ ಈ ಟಾಪಲ್ಲಿ ಬರ್ತಾರೆ. ಆದ ನಂತರ ವಿರಾಟ್ ಕೊಹ್ಲಿ ಅವರು ಬರ್ತಾರೆ ಸ್ನೇಹಿತರೆ, 19 ಬಾರಿ DC ವಿರುದ್ಧ ಹಿಡಿದಿದ್ದಾರೆ. ಅದು ಆದ ನಂತರ ಜಡೇಜಾ ಅವರು 19 ಬಾರಿ RCB ವಿರುದ್ಧ ಹೊಡೆದು ಈ ದಾಖಲೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಆದರೂ ನೋಡಿ ಸುರೇಶ್ ರೈನಾ ಅವರು ಯಾವಾಗ ಕೊಟ್ಟಿದ್ದಾರೆ, ಯಾವಾಗ ಬಂದಿದ್ದಾರೆ ಅಂತ ಹೇಳ್ಕೊಂಡು. ಇನ್ನು ಅದಾದ ನಂತರ ಸ್ನೇಹಿತರೆ, ನಾನು ಕೊನೆ ಓವರ್ ಬಗ್ಗೆ ಮಾತಾಡಲೇಬೇಕು. ಯಾಕಪ್ಪ ಅಂದ್ರೆ ಹಳೆ ಸೀಸನಲ್ಲಿ ಕೂಡ ಇದೇ ರೀತಿ ಆಗಿತ್ತು ಸ್ನೇಹಿತರೆ. ಕ್ವಾಲಿಫೈಯರ್ನಲ್ಲಿ ಕೂಡ ಇದೇ ರೀತಿಯಾಗಿ ಹೋಗೈತಿ. ಅಲ್ಲಿ ಕೂಡ ನಮ್ಮ ಎಸ್ ದಯಾಳ್ ಅವರು ಇದ್ದರು, ಇಲ್ಲಿ ಕೂಡ ಎಸ್ ದಯಾಳ್ ಅವರು. ಅಲ್ಲಿ ಧೋನಿಯವರು, ಇಲ್ಲಿ ಧೋನಿಯವರು, ಅಲ್ಲಿ ಜಡೇಜಾ, ಇಲ್ಲಿ ಜಡೇಜಾ. ಅಲ್ಲಿ ಧೋನಿಯವ್ರನ್ನ ಔಟ್ ಮಾಡಿದರು, ಇಲ್ಲಿ ಧೋನಿಯವ್ರನ್ನ ಔಟ್ ಮಾಡಿದರು. ಸೇಮ್ ಇತ್ತು ಸ್ನೇಹಿತರೆ, ಎಕ್ಸಾಕ್ಟಾಗಿ ಏನೂ ಪರ್ಕಿದ್ದಿಲ್ಲ ಸ್ನೇಹಿತರೆ. ಇನ್ನು ಅದಾದ ನಂತರ ರೋಮಿಯೋ ಶೆಪರ್ಡ್ ಅವ್ರ ಬಗ್ಗೆನೂ ಮಾತಾಡಲೇಬೇಕು ಸ್ನೇಹಿತರೆ. ಒಂದು ವೇಳೆ ಅವ್ರು ಇರಲಿಲ್ಲ ಅಂದರೆ ಊಹೆ ಮಾಡ್ಕೊಳ್ಳಿ ಸ್ನೇಹಿತರೆ, ನಮ್ಮ ಸ್ಕೋರ್ ಆಗಿರ್ಬೋದು. ಅಬ್ಬಬ್ಬ ಅಂದರೆ 180, 85 ಇಷ್ಟೇ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ಹೊಡೆಯೋದಕ್ಕೆ ಆಗ್ತಾನೆ ಇರಲಿಲ್ಲ ಸ್ನೇಹಿತರೆ. ಅವರು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿದರು ಸ್ನೇಹಿತರೆ. ಇದಾಗಿತ್ತು ನನಗೆ ಗೊತ್ತಿದ್ದಂತಹ ದಾಖಲೆಗಳು ಸ್ನೇಹಿತರೆ. ನಿಮಗೆ ಯಾವ್ದಾದ್ರು ದಾಖಲೆಗಳು ಗೊತ್ತಿದ್ದರೆ, ನಾನು ಯಾವ್ದಾದ್ರು ದಾಖಲೆಗಳನ್ನ ಬಿಟ್ಟಿದ್ರೆ ದಯಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ.